ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಪ್ರೀತಿಯ ಬಗ್ಗೆ. ಯಾತಕ್ಕೆ ಮೇಡಮ್ ಪ್ರೀತಿ ಬಗ್ಗೆ ಇಷ್ಟೊಂದು ರೀಡಿಂಗ್ ಮಾಡ್ತೀರಾ ಅಂತ ಕೇಳ್ಬೋದು ನೀವು. ಎಲ್ಲರಿಗೂ ಜೀವನದಲ್ಲಿ ರೋಟಿ ಕಪಡ ಮಕಾನ್ ಅಂತ ಹೇಳ್ತಾರೆ. ತಿನ್ನೋದಕ್ಕೆ ಊಟ, ಓಕೆ, ಶೆಲ್ಟರ್, ಬಟ್ಟೆ, ನಾಲ್ಕನೇದು ಪ್ರೀತಿ. ಓಕೆ, ಪ್ರೀತಿಯಲ್ಲಿ ಬೇಕಾದಷ್ಟು ರೀತಿಯಾದಂತಹ ಒಂದು ಆಯಾಮಗಳಿದೆ. ನೀವು ಮಾತಾಡದೆ ದೂರ ಇರ್ಬೋದು, ಅಥವಾ ಜಸ್ಟ್ ಒಂದು ಕ್ಯೂರಿಯಾಸಿಟಿ ಇರ್ಬೋದು, ಅವ್ರಿಗೆ ಹೇಗೆ ಅನಿಸ್ತಾ ಇದೆ ನನ್ನ ಬಗ್ಗೆ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಇರ್ಬೋದು. ಇದರಲ್ಲಿ ಹುಡುಗ ಹುಡುಗಿ ಅಂತ ಇಲ್ಲ, ಯಾರಿಗೆ ಬೇಕಾದರೂ ಆಗ್ಬೋದು. ಓಕೆ, ಸೊ ಅದು ಇರ್ಬೋದು. ಇಲ್ಲ ಅಂತ ಅಂದರೆ ನಮಗೆ ಅವರು ಸರಿ ಹೋಗ್ತಾರಾ, ಅವ್ರಿಗೇನು ಅನಿಸ್ತಾ ಇದೆ ಅಂತ ಹೇಳಿ ಒಂದೊಂದ್ಸಲ ನಿಮಗೆ ಅನಿಸ್ಬೋದು, ಇದು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆಯಾ, ಸರಿಯಾದ ದಾರಿನಲ್ಲಿದೆಯಾ, ಇವ್ರು ನನಗೆ ಸರಿ ಹೋಗ್ತಾರಾ ಅಂತ ಹೇಳಿ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಮತ್ತು ಟ್ವಿನ್ ಫ್ಲೇಮ್ಸ್ ಅಂತ ಹೇಳ್ತೀವಿ. ಟ್ವಿನ್ ಫ್ಲೇಮ್ಸ್ ಅಂತ ಅಂದರೆ ಎಷ್ಟೋ ಸಲ ನೀವು ನಿಮ್ಮ ಒಂದು ಸ್ವಭಾವ ಏನಿದೆ, ನಿಮ್ಮ ಬಿಹೇವಿಯರ್ ಏನಿದೆ, ನೀವು ಯಾವ ಥರ ಇದ್ದೀರಾ, ಅದೇ ರೀತಿಯಾದಂಥ ವ್ಯಕ್ತಿ, ಅದೇ ಒಂದು ಆಸೆಗಳಿರೋವಂಥ ವ್ಯಕ್ತಿ, ಅದೇ ಒಂದು ಗುರಿಗಳು ಇರೋವಂಥ ಒಬ್ಬ ವ್ಯಕ್ತಿ ನಿಮಗೆ ಸಿಗ್ತಾರೆ. ಟ್ವಿನ್ ಫ್ಲೇಮ್ ಅಂತ ಹೇಳ್ತೀವಿ. ಅಂದರೆ ನೀವು ಎಷ್ಟೋ ಏನೋ ಒಂಥರ ಬೇರೆ ಆಗಿರೋ ಹಾಗೆ, ಬಟ್ ಆದರೆ ಒಟ್ಟಿಗೆ ಬಂದಾಗ ಏನೋ ಒಂಥರ ಒಂದು ನಿಮಗೆ ಮತ್ತೆ ಪರಿಚಯ ಮಾಡ್ಕೊಳ್ಳೋವಂಥ ಒಂದು ಅಗತ್ಯ ಇರೋದಿಲ್ಲ. ಏನೋ ಒಂದು ರೀತಿಯಾದಂತಹ ಇಮಿಡಿಯೇಟ್ ಕನೆಕ್ಷನ್ ನಿಮಗೆ ಅನಿಸುತ್ತೆ. ಅದನ್ನು ಟ್ವಿನ್ ಫ್ಲೇಮ್ ಅಂತ ಹೇಳ್ತೀವಿ. ಎಲ್ಲ ರೀತಿಯಲ್ಲೂ ಅವರು ನಿಮಗೆ ಸರಿ ಹೋಗ್ತಾರೆ ಆ ರೀತಿಯಾಗಿ. ಸೊ ಅದನ್ನು ನಾವು ಟ್ವಿನ್ ಫ್ಲೇಮ್ ಅಂತ ಹೇಳ್ತೀವಿ. ಸೊ ಆ ರೀತಿಯಾದಂತಹ ವ್ಯಕ್ತಿ ಕೂಡ ನಿಮ್ಮ ವ್ಯಕ್ತಿ ಇರಬಹುದು. ಓಕೆ, ಸೊ ಹೀಗೆ ಸೀಕ್ರೆಟಾಗಿ ಪ್ರೀತಿ ಮಾಡ್ತಾ ಇರ್ಬೋದು. ನಾನು ಹೇಳ್ತಾ ಇದ್ದೀನಲ್ವ, ಈ ಥರ ಲಿಸ್ಟು ಉದ್ದಕ್ಕೆ ಬೆಳ್ಕೊತಾ ಹೋಗುತ್ತೆ. ಸೊ ಹಾಗಾಗಿ ಪ್ರೀತಿ ಬಗ್ಗೆ ತಿಳ್ಕೊಳ್ಳೋದು ಬೇಕಾದಷ್ಟು ಇರುತ್ತೆ. ಹಾಗಾಗಿ ಇವತ್ತು ಕೂಡ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೆ ನಿಮಗಿರುವಂಥ ಒಂದು ಮೆಸೇಜ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಇದು ನಿಮಗೆ ಹೇಗೆ ಅನ್ವಯಿಸುತ್ತೋ, ಹೇಗೆ ನಿಮಗೆ ರೆಸೊನೇಟ್ ಆಗುತ್ತೋ ಆ ರೀತಿಯಾಗಿ ನೀವು ತಗೊಳ್ಳಿ. ಓಕೆ, ಮೊದಲನೇದಾಗಿ ನಾನು ಮೇಷರಾಶಿ, ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವ್ರ ಬಗ್ಗೆ ನೀವು ಯೋಚನೆ ಮಾಡಿ. ನಾನು ನಿಮಗೆ ಮೆಸೇಜ್ನ ತಿಳಿಸ್ತೀನಿ. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಓಕೆ, ಇವಾಗ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಂದ ಏನು ಮೆಸೇಜ್ ಇದೆ ಅಂತ ಹೇಳಿ. ನಿಮ್ಮ ಒಂದು ಸ್ವಭಾವದಿಂದ ನಾನು ದೂರ ಆಗ್ತಾ ಇದ್ದೀನಿ, ಅಂದರೆ ನಿಮ್ಮ ಸ್ವಭಾವ ನನಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು ದೂರ ಆಗ್ತಾ ಇದ್ದೀವಿ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಇದು ಮೇಷರಾಶಿಯವರಿಂದ. ಓಕೆ, ಸೊ ನಿಮ್ಮ ಸ್ವಭಾವ ನನಗೆ ಇಷ್ಟ ಆಗ್ತಾ ಇಲ್ಲ, ಹಾಗಾಗಿ ನಾವು ದೂರ ಆಗ್ತಾ ಇದ್ದೀವಿ, ಅದೇ ಕಾರಣಕ್ಕೋಸ್ಕರ ನಾನು ದೂರ ಆಗ್ತಾ ಇದ್ದೀನಿ ನಿನ್ನಿಂದ ಅಂತ ಹೇಳಿ ಮೆಸೇಜ್ ಇದೆ. ಓಕೆ, ಇದು ಯಾರಿಗೆ ತಲುಪಬೇಕು ಅದನ್ನು ತಲುಪಿಸ್ತಾ ಇದ್ದೀನಿ. ಈಗ ವೃಷಭ ರಾಶಿ ಓಕೆ, ಏನಿದೆ ಅಂತ ಹೇಳಿ ನೋಡೋಣ. ವೃಷಭ ರಾಶಿ, ನಿಮ್ಮ ಕಂಡ್ರೆ ಒಂದು ನನಗೆ ಅಡಿಕ್ಷನ್. ಓಕೆ, ಬಿಟ್ಟಿರೋದಕ್ಕೆ ಆಗೋದಿಲ್ಲ, ತುಂಬ ಮಿಸ್ ಮಾಡ್ತೀನಿ, ನಾನು ತುಂಬ ಪ್ರೀತಿಸ್ತೀನಿ ಅಂತ ಹೇಳಿ ಇದೆ. ಓಕೆ, ನಿಮ್ಮ ಮೇಲೆ ನಾನು ತುಂಬ ಒಂದು ರೀತಿಯಾಗಿ ಡಿಪೆಂಡ್ ಆಗ್ತೀನಿ, ತುಂಬ ಕಂಡ್ರೆ ಅಡಿಕ್ಷನ್, ನನಗೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ, ದೂರ ಇರೋದಕ್ಕೆ ಆಗೋದಿಲ್ಲ
ತುಂಬ ಪ್ರೀತಿಸ್ತೀನಿ ಅಂತ ಹೇಳಿ, ಡಿಪೆಂಡೆನ್ಸ್ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಇದು ವೃಷಭ ರಾಶಿಯವರಿಂದ. ಓಕೆ, ಈಗ ಮಿಥುನ ರಾಶಿ, ಮಿಥುನ ರಾಶಿಯವರಿಂದ ನೋಡೋಣ. ಮಿಥುನ ರಾಶಿ, ಮಿಥುನ ರಾಶಿ. ನನ್ನನ್ನು ಬಿಟ್ಬಿಡು, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಮೆಸೇಜ್ ಇದೆ. ನಾನು ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತೀನಿ, ನನ್ನ ಬಿಟ್ಬಿಡು, ನನಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಓಕೆ, ಸೊ ಇದು ಮಿಥುನ ರಾಶಿಯವರಿಂದ. ಓಕೆ, ಈಗ ಕರ್ಕಾಟಕ ರಾಶಿ, ಕ್ಯಾನ್ಸರ್. ಕರ್ಕಾಟಕ ರಾಶಿ, ಕ್ಯಾನ್ಸರ್. ಕರ್ಕಾಟಕ ರಾಶಿ, ಕ್ಯಾನ್ಸರ್. ನನಗೆ ನಿನ್ನ ಮೇಲೆ ಅಷ್ಟು ನಂಬಿಕೆ ಬರ್ತಾ ಇಲ್ಲ. ಇದುವರೆಗೂ ನನಗೆ ನಂಬಿಕೆ ಯಾತಕ್ಕೋ ನಿನ್ನ ಮೇಲೆ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸುಳ್ಳಿದೆ ಇದರಲ್ಲಿ, ನೀ ಹೇಳ್ತಾ ಇರೋದ್ರಲ್ಲಿ, ನೀ ಬಿಹೇವ್ ಮಾಡ್ತಾ ಇರೋದ್ರಲ್ಲಿ ಒಂದು ಸತ್ಯಾಂಶ ಇಲ್ಲ, ಸುಳ್ಳು ಅನಿಸ್ತಾ ಇದೆ ನನಗೆ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಓಕೆ, ಸೊ ನಿನ್ನ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಎಲ್ಲೋ ಒಂದು ಕಡೆ ಏನೋ ಸುಳ್ಳಿದೆ, ಸತ್ಯ ಅಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಓಕೆ, ಸೊ ಇದು ಮಿಥುನ ರಾಶಿಯವರಿಂದ, ಮಿಥುನ ಅಲ್ಲ, ಕರ್ಕಾಟಕ ರಾಶಿಯವರಿಂದ. ಓಕೆ, ಕ್ಯಾನ್ಸರ್ ಆಯ್ತಲ್ವಾ. ಇವಾಗ ಲಿಯೋ, ಸಿಂಹರಾಶಿ. ಸಿಂಹರಾಶಿ, ಸಿಂಹರಾಶಿ ಅವರಿಂದ ಏನು ಮೆಸೇಜ್ ಇದೆ ಅಂಥೇಳಿ ನೋಡೋಣ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಟೈಮಿಂಗ್ಸ್ ಕೂಡ ಹಾಕ್ತೇನೆ. ಒಂದು ಲಾಸ್ಟ್ ಚಾನ್ಸ್ ಕೊಡು, ನಾನು ಇದನ್ನು ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮಿಬ್ಬರ ಮಧ್ಯೆ ಏನು ಪ್ರಾಬ್ಲಮ್ ಆಯಿತು ಅದನ್ನು ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಲಾಸ್ಟ್ ಚಾನ್ಸ್ ಕೊಡು, ಪ್ಲೀಸ್ ಕೊಡು. ಓಕೆ, ತಪ್ಪಾಯಿತು ಅಂತ ಹೇಳಿ ಇದು ಸಿಂಹರಾಶಿಯವರಿಂದ ಇರುವಂಥ ಒಂದು ಮೆಸೇಜ್. ಓಕೆ, ತಪ್ಪಾಗಿದೆ, ನನ್ನನ್ನು ಕ್ಷಮಿಸು, ಒಂದು ಲಾಸ್ಟ್ ಚಾನ್ಸ್ ಕೊಡು, ಇದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ನಾನು ಪ್ರಯತ್ನ ಪಟ್ಟು ಇದನ್ನು ಸರಿ ಮಾಡ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಇದು ಸಿಂಹರಾಶಿಯವರಿಂದ. ಓಕೆ, ಸೊ ಇವಾಗ ಕನ್ಯಾ ರಾಶಿ, ವರ್ಗು. ಕನ್ಯಾ ರಾಶಿಯವರಿಂದ ಏನಿದೆ ಅಂತೇಳಿ ನೋಡೋಣ. ನಾನು ತುಂಬ ಪ್ರೀತಿಸ್ತೀನಿ, ತುಂಬ ಮಿಸ್ ಮಾಡ್ತೀನಿ. ಓಕೆ, ಒಂದು ರೀತಿಯಾದಂತಹ ಅಡಿಕ್ಷನ್ ಇದೆ ನನಗೆ. ನಿನ್ನ ಕಂಡ್ರೆ ಒಂದು ರೀತಿಯಾದಂತಹ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಆ ರೀತಿಯಾದಂತಹ ಒಂದು ಅಡಿಕ್ಷನ್ ಇದೆ. ನಿನ್ನ ಮೇಲೆ ನಾನು ತುಂಬ ಡಿಪೆಂಡ್ ಆಗ್ತೀನಿ. ಓಕೆ, ನಿನ್ನ ತುಂಬ ಯಾವಾಗಲೂ ಮಿಸ್ ಮಾಡ್ತೀನಿ, ತುಂಬ ಪ್ರೀತಿಸ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಇದು ಕನ್ಯಾ ರಾಶಿಯವರಿಂದ. ಓಕೆ, ಸೊ ಈಗ ನೆಕ್ಸ್ಟು ತುಲಾ ರಾಶಿಯವರಿಂದ. ಲೀಬ್ರಾ, ತುಲಾ ರಾಶಿ ಇವರಿಂದ ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡೋಣ. ತುಲಾ ರಾಶಿ, ತುಲಾ ರಾಶಿ. ಈ ಡಿಸಿಷನ್ ತಗೊಳ್ಳೋವಂಥ ಒಂದು ಟೈಮ್ ಬಂದಿದೆ. ಓಕೆ, ಈ ಒಂದು ರಿಲೇಷನ್ಶಿಪ್ ಎಲ್ಲಿಗೆ ಹೋಗ್ತಾ ಇದೆ, ಈ ಒಂದು ರಿಲೇಷನ್ಶಿಪ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸಿಷನ್ ತಗೊಳ್ಳೋವಂಥ ಟೈಮ್ ಬಂದಿದೆ. ಓಕೆ, ಸೊ ಏನಾದರೂ ಒಂದು ಡಿಸೈಡ್ ಮಾಡಬೇಕು ನಾವು ಅಂತ ಹೇಳಿ ಒಂದು ಮೆಸೇಜ್ ಇದೆ. ಓಕೆ, ಡಿಸಿಷನ್, ಏನಾದರೂ ಒಂದು ನಿರ್ಧಾರವನ್ನು ನಾವು ತಗೊಳ್ಬೇಕು. ಇದೇ ರೀತಿಯಾಗಿ ಮುಂದುವರಿಯೋದಕ್ಕಾಗೋದಿಲ್ಲ. ಈ ಒಂದು ಸಂಬಂಧದ ಬಗ್ಗೆ ಒಂದು ಡಿಸಿಷನ್ ನಾವು ತಗೊಳ್ಬೇಕಾಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಓಕೆ, ಸೊ ಇದು ತುಲಾ ರಾಶಿಯವರಿಂದ ಇದ್ದಂತಹ ಒಂದು ಮೆಸೇಜ್. ಈಗ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಿಂದ ಇರುವಂತಹ ಒಂದು ಮೆಸೇಜ್. ನಾನು ಎಷ್ಟೇ ದಿನ ಆದರೂ, ಎಷ್ಟು ತಿಂಗಳು, ವರ್ಷಗಳಾದರೂ ಕೂಡ ನಾನು ನಿನಗೋಸ್ಕರ ಕಾಯ್ತೀನಿ. ನನ್ನಲ್ಲಿ ತುಂಬ ತಾಳ್ಮೆ ಇದೆ, ಸಾಯೋವರೆಗೂ ಕಾಯ್ತೀನಿ
ಅಂತ ಹೇಳಿ ಒಂದು ಮೆಸೇಜ್ ಇದೆ. ಸೊ ಇದು ತುಂಬ ಎಮೋಷ್ನಲ್ ಆದಂತಹ ಒಂದು ಮೆಸೇಜು. ನನಗೆ ತುಂಬ ತಾಳ್ಮೆ ಇದೆ. ನಾನು ಎಷ್ಟು ವರ್ಷವಾದರೂ ದಿನಗಳಾದ್ರೂ ಸಾಯೋವರೆಗಾದ್ರೂ ನಾನು ನಿಮಗೆ ಕಾಯ್ತಾನೇ ಇರ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಇದು ವೃಶ್ಚಿಕ ರಾಶಿಗಿದ್ದಂಥ ವೃಶ್ಚಿಕ ರಾಶಿಯವರಿಂದ ಒಂದು ಮೆಸೇಜ್. ಓಕೆ, ಈಗ ಧನುರಾಶಿ ಧನುರಾಶಿಯವರಿಂದ ಒಂದು ಮೆಸೇಜ್ ಏನಿದೆ ಅಂತ ಹೇಳಿ ನೋಡೋಣ. ಧನುರಾಶಿಯವರಿಂದ ಒಂದು ಮೆಸೇಜ್, ಧನುರಾಶಿಯವರಿಂದ ಇರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ. ಒಂದು ಲಾಸ್ಟ್ ಶಫಲ್. ಧನುರಾಶಿ ಡಿಪೆಂಡೆನ್ಸ್ ಅನ್ನೋ ಕಾರ್ಡ್ ಇದು 3ನೇ ಸಲ ಬರ್ತಾ ಇದೆ. ಓಕೆ, ತುಂಬ ನಾನು ಪ್ರೀತಿಸ್ತೀನಿ, ನನಗೆ ತುಂಬ ಅಡಿಕ್ಷನ್ ಇದೆ, ತುಂಬ ಮಿಸ್ ಮಾಡ್ತೀನಿ, ತುಂಬ ಪ್ರೀತಿ ಮಾಡ್ತೀನಿ ಅನ್ನೋ ಒಂದು ಮೆಸೇಜ್ ಇದೆ. ಓಕೆ, ನಾನು ಅಂದರೆ ಅದಕ್ಕೆ ಒಂದು ಕೊನೆ ಅಂತ ಇಲ್ಲ, ಯಾವಾಗಲೂ ಮಿಸ್ ಮಾಡ್ತೀನಿ, ಯಾವಾಗಲೂ ಪ್ರೀತಿಸ್ತೀನಿ, ನಿಮ್ಮ ಮೇಲೆ ತುಂಬ ನಾನು ಈ ರೀತಿಯಾಗಿ ಒಂದು ಡಿಪೆಂಡ್ ಆಗ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಸೊ ಅದು ಸ್ಯಾಜಿಟೇರಿಯಸ್ ಅಥವಾ ಧನುರಾಶಿಯವರಿಂದ. ಈಗ ಮಕರ ರಾಶಿ ಕ್ಯಾಪ್ರಿಕಾನ್ ಅವರಿಂದ ಏನಿದೆ ಅಂತ ಹೇಳಿ ನೋಡೋಣ. ಕ್ಯಾಪ್ರಿಕಾನ್ ಮಕರ ರಾಶಿಯವರಿಂದ ಏನಿದೆ ಮೆಸೇಜ್ ಅಂತ ಹೇಳಿ ನೋಡೋಣ. ತುಂಬ ಜ್ಞಾಪಕ ಬರ್ತಾ ಇದೆ, ಸಮಯ ಕಳೆದಂಥದ್ದು, ಮಾತಾಡಿದ್ದು ಎಲ್ಲದೂ ತುಂಬ ನನಗೆ ಜ್ಞಾಪಕ ಬರ್ತಾ ಇದೆ. ತುಂಬ ಮಿಸ್ ಮಾಡ್ತಾ ಇದ್ದೀನಿ, ತುಂಬಾ ಮಿಸ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಕ್ಷಣನೂ ನನಗೆ ಜ್ಞಾಪಕ ಬರ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಇದೆ. ಓಕೆ, ಸೊ ಇದು ಕ್ಯಾಪ್ರಿಕಾನ್ ಮಕರ ರಾಶಿಯವರಿಂದ ಇದ್ದಂಥ ಮೆಸೇಜ್. ಈಗ ಕುಂಭರಾಶಿ ಅಕ್ವೇರಿಯಸ್ ಕುಂಭರಾಶಿಯವರಿಂದ ಇರುವಂಥ ಮೆಸೇಜನ್ನ ನೋಡೋಣ. ಅಕ್ವೇರಿಯಸ್ ಕುಂಭರಾಶಿಯವರಿಂದ ಇರುವಂಥ ಒಂದು ಮೆಸೇಜ್ ಏನಂತ ಹೇಳಿ ನೋಡೋಣ. ಕುಂಭರಾಶಿ, ನಿನ್ನ ಜೊತೆ ಇದ್ದಾಗ ನನಗೆ ಸಿಗುವಂಥ ಖುಷಿ ಇನ್ನೆಲ್ಲೂ ನಾನು ಅದನ್ನು ಅನುಭವಿಸಿಲ್ಲ, ನನಗಿನ್ನೆಲ್ಲೂ ಅಷ್ಟು ಖುಷಿ ಆಗೋದಿಲ್ಲ, ನಾನು ಸಂತೋಷವಾಗಿರೋದು ನಿನ್ನ ಜೊತೆ ಮಾತ್ರ. ಓಕೆ ಅಂತ ಹೇಳಿ ಒಂದು ಮೆಸೇಜ್ ಇದೆ. ನಾನು ನನ್ನ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ನಿನ್ನ ಜೊತೆನೇ ಇರೋದು. ಓಕೆ, ಸೊ ಹಾಗಾಗಿ ಇದು ನಿನ್ನ ಜೊತೆ ಇರಬೇಕಾದಂಥ ನಿನ್ನ ಜೊತೆ ಇದ್ದಂಥ ಒಂದು ಕ್ಷಣಗಳು ಖುಷಿ ಕೊಡುತ್ತಲ್ಲ, ಆ ರೀತಿಯಾಗಿ ನಾನು ಎಲ್ಲೂ ಆ ಎಕ್ಸ್ಪೀರಿಯನ್ಸು ನನಗಿಲ್ಲ, ನಿನ್ನ ಜೊತೆ ಮಾತ್ರ ಅಷ್ಟೊಂದು ಖುಷಿಯಾಗಿರ್ತೀನಿ ನಾನು ಅಂತ ಹೇಳಿ ಮೆಸೇಜ್ ಇದೆ. ಈಗ ಕೊನೆಯದಾಗಿ ಮೀನರಾಶಿ ಪೈಸಸ್ ಅವರಿಂದ ಇರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ. ಮೀನರಾಶಿಯವರಿಂದ ಇರುವಂತಹ ಒಂದು ಮೆಸೇಜ್ ಏನು ಅಂತ ನೋಡೋಣ. ಮೀನರಾಶಿಯವರಿಂದ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ. ನನಗೆ ತುಂಬ ಬೇಜಾರಲ್ಲಿದ್ದೀನಿ, ತುಂಬ ಬೇಜಾರಾಗಿದೆ ನನಗೆ. ಓಕೆ, ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ. ನಾನು ಒಂಥರ ನೊಂದಿದ್ದೀನಿ, ಕುಗ್ಗಿದ್ದೀನಿ ಅಂತ ಹೇಳಿ ಒಂದು ಮೆಸೇಜ್ ಇದೆ. ತುಂಬ ಡೀಪಾಗಿ ಹರ್ಟ್ ಆಗಿದೆ. ನಿನ್ನಿಂದ ಈ ಥರ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಸೊ ನನ್ನ ಹೃದಯ ಮಾತ್ರ ಅಲ್ಲ, ನಾನು ಕೂಡ ತುಂಬ ಕುಗ್ಗೋಗಿದ್ದೀನಿ, ನಾನು ತುಂಬ ಬೇಜಾರಲ್ಲಿದ್ದೀನಿ, ತುಂಬ ನನಗೆ ನೋವಾಗಿದೆ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ. ಸೊ ಇದು ಮೇಷರಾಶಿಯವರಿಂದ ಮೀನರಾಶಿಯವರು ಅವರ ಒಬ್ಬ ವ್ಯಕ್ತಿಗೆ ಕಳಿಸ್ತಾ ಇರುವಂಥ ಒಂದು ಮೆಸೇಜ್. ಓಕೆ, ಸೊ ಇದರಲ್ಲಿ ಕೆಲವೊಂದು ಮೆಸೇಜು ತುಂಬ ಎಮೋಷ್ನಲ್ ಆಗಿದೆ. ಏನು ನಿಮಗೆ ತಲುಪಬೇಕಾಗಿತ್ತು ಅದನ್ನು ನಾನು ಓದಿದ್ದೀನಿ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ.
ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.